ಶಾಶ್ವತೆಯಿಂದ ಅರಮನೆಗೆ ತರಳನಾದ ನಿಮ್ಮ ತಂದೆಯಾದ ಶ್ರೀಕೃಷ್ಣ ದೇವರಾಯರು ಕರೆಯುತ್ತಾನೆಂದು ಹೇಳಿ ಕರೆದುಕೊಂಡು ಬಾ ಸಾರಥಿ, ಹೋಗು ನಿಮ್ಮ ಜಾಗ್ರತೆ. ನಿಮ್ಮ ಇಷ್ಟದಂತಾಗಲಿ ಹೋಗಿ. ನಿನ್ನ ಮಗಳ ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪದ್ಮ ನನಗೂ ಜೋಡಿಯಾಗಲ್ವಾ. ಯಕ್ಕ ನಿನ್ನ ಮಗಳ ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪದ್ಮ ನನಗೂ ಜೋಡಿಯಾಗಲ್ವಾ. ಮದುವೆ ಬ್ಯಾಡ ಅಂದ್ರು ಅವಳು ಕೇಳ್ತಾ ಇಲ್ಲಲ್ವಾ, ಮದುವೆ ಬ್ಯಾಡ ಅಂದ್ರು ಅವಳು ಕೇಳ್ತಾ ಇಲ್ಲಲ್ವಾ. ಹೆಂಗ ಮಾಡಲಿ ಹೇಳಿ ನೀವೇ ಯವ್ವ, ಹೆಂಗ ಮಾಡಲಿ ಹೇಳಿ ನೀವೇ ಯವ್ವ. ನಿನ್ನ ಮಗಳ ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆಯ ಪದ್ಮ ನನಗೂ
ಎದುರು ಚಂದ್ರಮತಿ, ಸುಧನ್ವನ ಹೆಂಡತಿ ಎದುರು ಪ್ರಭಾವತಿ, ನನ್ನ ಹೆಂಡತಿ ಎದುರು ಭಾಗೀರಥಿ, ನನ್ನ ಹೆಸರು ಸಾರಥಿ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತದ ರೀತಿ. ಯಾರು ದೇವ? ಶ್ರೀಮತ್ ಸಮಸ್ತ ಸುರನಿಕರಣಿ ಸ್ಥೂಲ ಕಾಂಚನಾತ್ರಿಕ ಸತ್ಯ ಪ್ರದಕ್ಷಿಣ ರತ್ನಗಿರಿ ಅತ್ತ ಪ್ರಬಲ ರಾಜಮಾನ ಚರಣದ್ದು ದುರ್ಬರದಿಂದ ಸುರತರಂಗಣ ಪಡೆದು ಬಲಗೈಡ ಬ್ರಹ್ಮಣದ ಕಂಸ ಮುರಾರಿಗಳ ಶಿರವನ್ನು ಚಕ್ರದಿಂದ ಕಳೆದ ಬ್ರಹ್ಮಣಂ ಪಡೆದ ಭಕ್ತರಂ ದೇವ ದ್ವಾರಕ ನಗರವನ್ನು ಬಿಡಿದಾಳು ಮಗಲ ರಾಮ ಚಕ್ರವರ್ತಿಯ ಮುಜಬಲ ದಳಿತ ಪಟ್ಟಣಾದಿನಂತ ಮರೆಯುವ ಜಗತ್ಕಚ್ಚ ಲಕ್ಷ್ಮೀ ವಶಿಕರ ಸಾಂಗತರ ಸುಗುಣ ನಿಶೇಂದ್ರ ಯಾದವೇಂದ್ರ ಶ್ರೀಕೃಷ್ಣನ ಮಹಿಮಾನವರನಕ್ಕೆ ತಡೆಯಾಳ ಕಲಿತು ನಗಿತ ಕುಳಿತು ಭೀಷ್ಮಕ ರಾಜನ ಕುಮಾರಿ ರುಕ್ಮಾಂಗನ ತಂಗಿ ಕರತ್ಕರ ತಂಗಿ ರುಕ್ಮಣಿ ಅಮ್ಮನವರ ಗರ್ಭಾಂತಿ ತೀರವರ ರಾಶಿಗಳ ತಾರಪತಿಯಂತೆ ಫಲವತ್ತನಂತೆ ಶಾಂತಿದೋಳ ಶ್ರೀಕೃಷ್ಣನಂತೆ ದೇವದೋಳ ಶಂಕರಂತೆ ಎನ್ನ ಕಡ ಗಣ್ಣ ಕಡಾಕ್ಷ ಮಾತೃದೋಳ ಯಾವತ್ತು ಲೋಕಗಳಲ್ಲಿ ಇರುವ ಯೋಗಿಗಳಾದ ರಾಜಯೋಗಿಗಳು ತಮ್ಮ ತಮ್ಮ ಇಷ್ಟ ಚಿಂತೆಗಳನ್ನು ಕಳೆದ ಕಂಡ ಕಾಂಚನಾಕೃತ ಮನದಲ್ಲವನ್ನು ಚಂದ್ರನೇ ಎನ್ನ ಸೋದರ ಮಾವ ವಸಂತನೇ ಎನ್ನ ಪಟ್ಟ ಪ್ರಧಾನಿ ಅಗ್ನಿ ಸುಗಿನಿ ಸಿಗಿನಿ ಪಟ್ಟರೆ ಈ ನಾಲ್ಕು ಜಾತಿ ಸ್ತ್ರೀಯರೇ ಎನ್ನ ಕಾಲ್ಬಲ ರಸದಾಳಿ ಎನ್ನ ಕರದೋಳು ಧರಿಸಿದ ಧನಸ್ಸು ಬೃಂಗಾವಳಿಯ ಪಂಕ್ತಿಯು ಧನುರ್ನರಾಶ ಸ್ತ್ರೀಯರ ಕಡೆಗಣ್ಣ ಕಟಾಕ್ಷವೇ ಎನ್ನ ಕೈಯೊಳಗಿನ ಅಲಗು ಸವಿ ಮಾತಿನ ಗಿಳಿಗೆ ನಾನೇರವ ತುರಗ ಮಾವಿನ ಮರಗಳೇ ಆನೆಗಳು ಚಂದ್ರವೇ ಚಕ್ರ ಪ್ರಾಯದ ನಾರಿಯರೇ ಕುಂಭ ಕುಚಂಗಳೇ ಎನ್ನ ರಥದ ಚಕ್ರ ಒಲಿದಳ ತಾಂಗೇರ ವೈಯಾರಿ ಎಂಬ ಜನಿರಿಕೆಯಲ್ಲಿ ನಾನೇ ಜಿತೇಂದ್ರನಂದು ಬಿರುದು ಕಟ್ಟಿ ಬಂದವನಾಯದ ಸೂರ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲಂದು ರಥವನ್ನು ಮಾಡಿದವ ನಡರತ್ತಿಯಲ್ಲಿ ತುಂಬಿದ್ದ ಅತ್ಯಧಿಕ ಮಾದ ನಾರು ಸುರಮಣಿಗರಿಗೆ ಗಂಡರೆಂಬವರಿಗೆ ಗಂಡ ಜಗದ್ಗುಪ್ಪತ್ತಿ ಸಾನವರ್ದಂಡ ಪುಂಡರೀಕಾತ್ಮ ಸುಕುಮಾರ ಧೀರ ದುಸನ್ಯಾಸ ಸಮ್ಮೀರ ಮನ್ಮಥ ಮಹಾರಾಜರಂತೆ ದೈವರಿಯನ್ನು ವರ್ಸಲಾಗಾರದೆ ಪ್ರಭಾವ ಸಮಾಪತ್ತಕ್ಕೆ ಬಂದ ಕಾರಣ ಏನೆಂದರೆ ಮುಪ್ಪು ರಾಜ್ಯಗಳ ಸಕ ಸರ್ಪ ಸೈನ್ಯ ನಮ್ಮಪ್ಪನ ಒಪ್ಪದಿಂದ ಕರೆಸಿದ ಕಾರಣ ತಪ್ಪದೇ ಮರಣವಾಗಿ ಕನ್ಯಾಸಾರತೆ ನಮ್ಮ ಜನತೆ ನಿಮ್ಮ ಮುಂಭಾಗದಲ್ಲಿರುವ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಇವರು ಮನ್ಮಥನ ಪಾತ್ರ ಮಾಡಿದಂತವರಿಗೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಪ್ಯಾಪ್ಲಿ ನಾರಾಯಣ ಇವರು ಮನ್ಮಥನ ಪಾತ್ರ ಮಾಡಿದಂತವರಿಗೆ ಒಂದು ಬಂಗಾರ ಚೈನು ಮತ್ತು ಒಂದು ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಗುಡದೂರು ಶಾಂತಮ್ಮ ಇವರು ಮನ್ಮಥನ ಪಾತ್ರ ಮಾಡಿದಂತವರಿಗೆ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ.
ನಿಂದೆ ಏನೆಲ್ಲ ಮುಂದೆ ಅಹೋ ಪುತ್ರ ಹೇಳವನು ಕೇಳು. ಹಾಗೆ ಹೇಳು. ಅಹೋ ಪುತ್ರ ಹೇಳವನು ಕೇಳು. ಮೋಹನ ಬಾಲಕ, ಈ ದಿನ ನಿನ್ನ ಕರೆಸಿದ ಕಾರಣವೇನೆಂದರೆ ಅಂದು ಪಾಂಡವರೊಡನೆ ಸಂಧಾನಗೂಡಿ ನಿನ್ನ ಲಗ್ನದ ಉದ್ದೇಶ ಕಮಲಾವತಿಯ ನಗರಕ್ಕೆ ಹೊರಡುವುದು. ಜಾಗ್ರತೆಯಿಂದ ಚದುರಂಗ ಬಲಬಲನೆ ಬರುವಂತವನಾಗಿಸುತ್ತದೆ, ಅತಿಬಲಾಗಿರುತ್ತದೆ. ಈ ಪಡಿಯಾಡು ಕಡ ಸಂಭ್ರಮದಿಂದ ಪರಿಶೋಧಿಸುವ ಕಮಲವತಿ ನಗರಕ್ಕೆ ಲಗ್ನ ಮಾಡಿಕೊಳ್ಳುವಂತೆ ಮಾಡಿದೆ. ಚಾಕ್ರದಿಂದ ಚಂದ್ರಮುಖರಸು ವಸಂತ ನಮ್ಮ ಪೊರೆಯೋಳು ಬೃಂದಾವನ ಹಕ್ಕದಿಂದ ನಿರ್ಮಿಸಿದ ಕಟ್ಟಿದ ಬಿಲ್ಲನ್ನು ಎಲ್ಲ ರಥದಿಂದ ಹಿಡಿದು ಮಕರ ಸಜನ ರಥಕ್ಕೆ ತುರಗಂಗಣ ಬಂಧಿಸಿ ಸೂತರ ಚಂಗಿಳದ ಚಕ್ರಗಳನ್ನು ಹಿಡಿಸು. ಈ ಪೃಥ್ವಿಯೋಳ ನಮ್ಮ ವೈಭವಕ್ಕೆ ದಾರ ಸರಿಗಿಲ್ಲಂಬಂತ ಕೈಬೇರಿ ಕಮಲವತಿ ನಗರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತನಾಗಿರುವಂತೆಯೇ ನಿಮ್ಮ ಹೆಸರಂತಾಗಲಿ ಬಾಬುದಿ. ಪುತ್ರ, ಕಮಲಾವತಿಯ ನಗರಕ್ಕೆ ಬೇಗನೆ ಹೋಗೋಣ ನಡಿ ಬಾಲ, ಬಲ್ಲುಗುಡಿ ವಿಶಾಲ. ಅಹೋ ಕಲ್ಯಾಣ ಮರಮಕ್ಕಳ ಪುತ್ರ, ಯಾದವ ಕುಲಕ್ಕೆ ದಾರು ಸರಿಯಿಲ್ಲಂಬಂತೆ ವಸಂತ ಮೊದಲಾದ ಹಾಕ್ತರಿಂದ ಕೂಡಿದ ಇದು ಅಲ್ಲದೆ ಅಸ್ತ್ರಿ ಸಂಗಿನಿ ಮೊದಲಾದ ಈ 4 ಜಾತಿಯರ ಸ್ತ್ರೀಯರ ಕಾಲಬಲದಿಂದ ಕೂಡಿದ ಚತುರಂಗ ಬಲದೊಡೆಯಾಳು ಶೀಘ್ರದಿಂದ ಗೆಳತಿರಂಗಳ ಬಂಧಿಸಿ ಒಂದರ ವಾರ ಚಂದಮಲ್ಲಿಯರ ಚಂದದಿಂದ ಸುಂದರಾಗಿ ಬಲವರು ಶ್ರೀಪತಿ ನಾಯಕರು ಜಗನ್ನಾಥ ಇವರು ಮನ್ಮಥನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿ ಮತ್ತು ಮ್ಯಾನೇಜರ್ ಆದಂತ ನೀಲಕಂಠಪ್ಪ ಅವರಿಗೆ 101 ರೂಪಾಯಿ, ಗುರುಪಾದಪ್ಪ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಹಾಕ್ತಾರೆ ಪುಣ್ಯಾತಕ್ಕೆ ತಡ ಕೊಡವೆಯಲ್ಲಿ ಕಡ ಸಂಭ್ರಮದಿಂದ ಪರಿಶೋಧಿಸುವ ದ್ವಿತೀಯ ಪದದೊಡೆಯಲಾದ ಶ್ರೀ ಹಮವೇದಿನ ಪಾದಗಳ ಮನದಲ್ಲಿ ಹೆಡವೆಯಲ್ಲಿ ಸ್ಮರಿಸುತ್ತ ನಿಮ್ಮ ರಥಗಳನ್ನು ಬಿಡುವಂತವರಾಗಿ ದೃಢಬಲಾಗ್ತಾರೆ. ಕಮಲಾವತಿ ಪಟ್ಟಣಕ್ಕೆ ಸೂಟಿಯಿಂದ ರಥವನ್ನು ಬಿಡುಗಾರದೆ ದರ್ಶನಕ್ಕೆ ಬೇಕಾದ ಸಾಮಗ್ರಿಗಳು ರಥದಲ್ಲಿ ಇರಿಸಲಿ. ಕಳಸ ಕನ್ನಡಗಳೊಡನೆ ಬರದ ನಾರಿಯರ ಸಮೂಹದೊಡನೆ ಕಮಲಾವತಿ ಪಟ್ಟಣಕ್ಕೆ ಪ್ರಯಾಣ ಮಾಡುವಂತವರಾಗಿದೆ. ಸಾರದೆ ಜಾಗ್ರತೆಯಿಂದ ಕಮಲಾವತಿ ಪಟ್ಟಣಕ್ಕೆ ಸುಳ್ಳಿಗೆಂದ ರಥವನ್ನು ಕಡುವಂತವನಾಗಿದ್ದಾರೆ. ದೇವಾ ಜಾಗ್ರತೆಯಿಂದ ಕಮಲಾವತಿಯ ನಗರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತನಾದ ಸಾರಥಿ ಇದರಲ್ಲಿ ತೋರಿಸದಿಂದ ಚಮತ್ಕೃತಿ. ನೋಡಿದೀನಿ ದೇವ. ಕಮಲವತಿ ಎಂಬ ನಗರವು ಸಮೀಪದಂತೆ ಹಾಗಿತ್ತು. ಹೌದು ದೇವ. ನಗರದ ಮುಂಭಾಗದೊಳಗೆ ನಿಂತು ಆಲಿಸುವುದೇ ನೂತನ ಗೋಚರವಾಗಿ ಕಾಣುವುದನ್ನು ನೋಡಿ ಸಾರಥಿ. ಹೌದು ದೇವ. ಸಾಧಾರಣ ಇಲ್ಲಿಗೆ ಸತಿಯೋದನದಿಂದ ಉಂಟಾದ ಮಾರ್ಗ ಶ್ರಾಂತಗೊಳ್ಳಬೇಕಾಗಿದೆ. ಈ ವನಭೂಮಿಯನ್ನು ಅಂತರ್ಗತದಲ್ಲಿ ಉಪರತವನ್ನು ನಿಲ್ಲಿಸು. ನಾವು ಇರುವ ಈ ಹೊಲದೊಳಗೆ ಶ್ರಾಂತಿ ಮಾಡುವ ಸಾರಥಿ ಬಹು ಜಾಗ್ರತೆ. ನಿಮ್ಮೆಷ್ಟೊಂದಾಗಲಿ ಭೂಪತಿ. ಎಲ್ಲಿ ನೋಡಿದರ ಮಟ್ಟಿಗೆ ಕಮಲ ಪುಷ್ಪಗಳಿಂದ ಅಲಂಕೃತವಾದ ಪುಷ್ಪದ ವೃಕ್ಷಗಳ ಮಂದ ಮಾರುತನ ದಶೆಯಿಂದ ಬೈದಾಡುವುದು ಇರುವ ಸಾರಥಿ. ಹೌದು ದೇವ. ಮನ್ಮಥ ಶೋಭಾಯ ಮಾನದಿಂದ ಒಬ್ಬ ಈ ಉದ್ಯಾನವನದಿಂದ ನಿರೀಕ್ಷಿಸಲು ಎದೆಗೆ ಮಹಾನಂದಮಯ ರಸವಿಟ್ಟು ಮುಖ್ಯರಿ ಮೇಲಿಂದ ಮೇಲೆ ಅರಳಕೃತ ಉದ್ಭವಿಸುತ್ತಿರುವುದಲ್ಲೋ. ಇಂಥ ಪುಣ್ಯಕರವಾದ ಸೌಭಾಗ್ಯ ಸೌಜನ್ಯ ವಿಜಯ ದರ್ಶನ ಕಂಡು ನನಗೆ ಬಹು ಆನಂದವಾಯಿತು. ಸ್ವಲ್ಪ ದೂರದಲ್ಲಿ ಫಲಪುಷ್ಪಗಳಿಂದ ಭರಿತವಾದ ಪುಷ್ಪದ ಕಮಲಗಳು ಸಾರಾಗ್ರ ಬಲದಿಂದ ತನ್ನ ಸಖಿಯರನ್ನು ಹೊಡೆದೇ ಉಲ್ಲಾಸದಿಂದ ಇನದ ಆಟಗಳಿಂದ ಆಡುತ್ತಿರುವ ಈ ವೀರತ್ವದ ಆಗಿರಬಹುದು. ಈ ವನದೇವತೆಯಾದ ಪದ್ಮಿನಿ ಎಂಬ ಕಾಮಿನಿ ತನ್ನನ್ನು ನಿಜ ರೂಪದೊಳಗಿದ್ದು ಮೂರ್ತಿಯ ಪ್ರಸನ್ನ ವತಿಯಿಂದ ತನ್ನ ಪತಿಯ ದಾರತಿಯ ಆಗಮನವನ್ನು ನಿರೀಕ್ಷಣೆ ಮಾಡಿಕೊಂಡಿರುವ ಈ ಪದ್ಮಿನಿ ಎಂಬ ಸ್ತ್ರೀಯರು ಇಲ್ಲವ ವನಿನ ಸಂಭೂತಿಯಾದ ಸುಲಾಕ್ಷನೆಂಬ ಕಾಮಿನಿ ಹೋಗಿ ನಾಶವ ವಾಕ್ವ 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 ಏನು ಸೌಂದರ್ಯವೂ ಎಷ್ಟು ವರ್ಣಿಸಿದ. ಹೌದು ದೇವ. ಆಕಾಶ ಎಂಬ ಕನ್ನಡಿಯೋಳ ಕೋಲೆ ಮಿಂಚಿನಂತೆಯೇ ಲಲನಾಮಣಿಗಳ ಕಡೆಗಣ್ಣ ಕಡಕ್ಷ ಪರಿಚಲನೆಗಳ ಶಬ್ದಗಳು ಎಲ್ಲ ಎದುರು ನಾಟಿದವು. ಶ್ರೀ ಜಗನ್ಮೋಹನ ಸುಖಿಯಿಂದ ಇರುವ ಈ ನಾರಿಮಣಿಗಳ ಅಂಗ ಸೊಬಕು ಏನೆಂದು ಹೇಳಿದರೆ ವಾಕ್ವ ವಾಕ್ವ ಚಂದ್ರಕಾಂತಿಯಿಂದ ನಿರ್ಮಿಸಿದ ಪುತ್ಥಳಿಯು ತಳದ ಪಿಂಗಳಿಸುವ ಸಾರಥಿ. ಹೌದು ದೇವ.
ಆಗಿರುವರಲ್ಲ ಹೇ, ಸಾರಥಿ ಭೂಪತಿ ಮತ್ತು ಇನ್ನಾದರೂ ಈ ಮೋಹರಾಜಿ ವಿಲಾಸಿ ಎಂಬ ಪಾಚಿದೊಳಗಿತ್ತು ಮುಂದಕ್ಕೆ ಹೋಗಲೆಂದರೆ ಹೇಗೆಲ್ಲ ಹೌದು ದೇವ. ನನ್ನ ಮೋಹವು ಈ ಸಾರಿ ಹೇ, ಸಾರಥಿ ಭೂಪತಿ ಇಂಥ ಸ್ತ್ರೀಯನ್ನು ಬಿಟ್ಟು ಎಲ್ಲ ಜನಕರಾದ ಕೃಷ್ಣಮರ ರಾಮರ ಅನ್ನ ಸ್ತ್ರೀಯರಾದ ಕಮಲರಾದ ಪುತ್ರಿಯಾದ ರತಿಯನ್ನು ತಂದು ನನಗೆ ಲಗ್ನ ಮಾಡಿದರೆ ಸಾರ್ಥಕವೇನು? ಹೌದು ದೇವ. ಇರಲಿ, ಮೊದಲು ಈ ವನಿತಾಮಣಿಗಳ ಜನನ ಸ್ಥಿತಿಗಳು ತಿಳಿದ ಬಳಿಕ ಮುಂದಿನ ಅವಲಕ್ಷಣೆ ನೋಡಿಕೊಳ್ಳಬಹುದು. ಮೊದಲು ಈ ನಾರಿಮಣಿಗಳ ಸಂಪೂರ್ಣವಾಗಿ ಮಾತನಾಡುವ ಭಾರತೀಯ ತಪ್ಪವನಿ ಜಾಗೃತಿ. ನಿಮ್ಮಿಷ್ಟದಂತಾಗಲಿ ಭೂಪತಿ. ಓಹೋ, ಪೂರ್ಣಚಂದ್ರ ಉದಯವನ್ನು ಧಿಕ್ಕಾರ ಮಾಡುವ ಚಂದ್ರ ಬದನೆ ನಿನ್ನ ದಿವ್ಯ ದರ್ಶನದಿಂದ ಎನ್ನಿಗೆ ಮೊದಲಾತ್ರವು ಆದ ಕಾರಣ ನೀನಿಗಾರು ನಿನ್ನ ಜನನೀ ಜನಕರ ನಾಮದೇವೇನು, ನಿನ್ನ ಪ್ರೀತಿಯಿಂದ ತೆರೆಯುವ ಹೆಸರೇನು, ವಿಸ್ತಾರವಾಗಿ ಪೇಳುವಂತರಾಗಿ ಆಗು. ಕಾಮಿನೇ ಮತ್ತೇನಾಗಲೇ ನಾನು ಧಾರಾದರ ಗೊಡವೆ ನಿನಗೆ ಬೇಕು. ಇಲ್ಲಿಯದಕ್ಕೆ ಬಂದಿರುವ ಸುಂದರಿ. ಓಹೋ, ಸ್ತ್ರೀಯರ ಅಂತರಿವ ತಿಳಿಯಲು ಸ್ತ್ರೀಯರ ಏಕಂತ ಪರ ಸ್ತ್ರೀಯರನ್ನು ಕಂಡ ಕ್ಷಣವೇ ಪುರುಷರ ಲಜ್ಜೆ ತಿಳಿಯೋದು. ಪುರುಷರ ಸ್ವಭಾವವೇ ಇಂಥದ್ದು. ಹಾಗಾದ್ರೆ ಬಂದವರು ಯಾರು? ಸುಂದರ ಮೂರ್ತಿ ಎಂಬ ಮಂಟಪದೊಳಗೆ ಎನ್ನ ಮನಸ್ಸು ನಾಟಿ ಬೇರೆದರು. ಈಗ ನಿನ್ನ ಮನವು ಭಯವನ್ನು ಕಿತ್ತಿಸಿ ಶಾಟಿಗಳು ಮತ್ತು ನಿನ್ನಲ್ಲಿ ಯಾಕೆ ಆಗಿರುವ ಈ ಮೋಪ ಪಾಪಗಳ ಕಟ್ಟೆಗಳಿಂದ ಕಡಿದು ಭೇದಿಸಿ ಈ ನಾನು ಮರಳಿ ಸುಂದರಿ ಎಂಬ ಮೋಹನಾಂಗ, ನಿಲ್ಲೋ ನಿನ್ನ ಅಂಗಣ ಮಣಿಗಳು ನಾನಲ್ಲವೇನಲ್ಲ, ಕೆಲವಂಕಮಲ್ಲ. ಹಾಗೆ ಸುಂದರ, ನಾನು ಬಾ ಎಂದು ನಿನಗೆ ಗೊತ್ತಾಗಲಿಲ್ಲವೇ? ಹೇಳಲೆ. ಸುಂದರ, ಚೆನ್ನಾಗಿ ಕೇಳು. ಎಣ್ಣೆಯ ವಿಷಯ ಮನಸ್ಸಿನ ಮರ್ಮ ಬಿಡಿಸುವನ ಸುಂದರನೇ, ನನ್ನ ಚಂದಿರನೇ, ಚಂದಿರನೇ, ನೀ ನನ್ನವನೇ. ಚೆನ್ನಾಗಿ ಕೇಳು. ಎಣ್ಣೆಯ ವಿಷಯ
ನಿನಗೂ ನಾ ಶರಣಾದೆ ಸುಂದರ ನಲ್ಲ ಎನ್ನಯ ವಿಷಯ ತಿಳಿಸುವೆನು ನನ್ನ ಮನ್ನ ತಿಳಿಸುವೆನು ಸುಂದರನೇ ಸುಂದರನೇ ಚಂದಿರನೇ ನನ್ನವನೇ ಹೇ ಸುಂದರಾಂಗನೆ ಕಾಲು ದಾರಿ ಅಂತ ಕೇಳಿಯಾ ಹೌದು ಸುಂದರಿ. ಹಿಂದಿನ ಜನ್ಮದಲ್ಲಿ ನಿನ್ನ ಸತಿಯಾದ ರತಿಯು ನಾನಲ್ಲವೇ ಸುಂದರ ನಾವು ಮೋಹನ ಚಂದಿರ ಸುಂದರಿ, ನಮ್ಮ ಪೂರ್ವದ ವೃತ್ತಾಂತವನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿತ್ತು. ಆದ ಕಾರಣ ಸಂದೇಶ ಪಡೆದ ಎಲ್ಲ ಕಡಿ ಮೇಲೆ ಬುದ್ಧಿವಂತರಾಗಿರೋದು. ಅವನೇ ಸುಂದರ, ನನ್ನ ವಿಷಯವನ್ನು ಕೇಳಿ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ಆಗಿರೋದೆ. ಓ ಪ್ರಿಯತಮ ಬಾ ಪ್ರಿಯತಮ ಬಾ ಪ್ರಿಯತಮ ಹಾಗೆ ಸುಂದರ, ಕಸ್ತೂರಿ ತಾಂಬೂಲವನ್ನು ಸ್ವೀಕರಿಸು. ನಿನ್ನ ಮನಸ್ಸಿಗೆ ಸಂತೋಷವಾಯಿತೇನಲ್ಲ ಜಲರಂಗಮಿಲ್ಲ. ಮನೋಹರೇ, ನಿನ್ನ ಮಧುರಾಕಾರದಿಂದ ಹೆಣನ ಮಧುರಾತ್ಮವು ಘೋಷಿಸುತ್ತದೆ. ಆದ ಕಾರಣ ನೀನು ಸಂದೇಶ ಬರದೆ ಸೈನಿಕವನ್ನು ಸಿದ್ಧಪಡಿಸುವಂತಾಗು. ರಮಣಿಯೇ ಸದ್ಗುಣ ಬರಲಿ.
ಏಕೆ ವಾಯ್ಸ್ ಹೋಯ್ತೆ? ಹಿರಿಯರ ಆಜ್ಞೆಯನ್ನು ಪಡೆದುಕೊಂಡು ನಮ್ಮಿಬ್ಬರ ಲಗ್ನವನ್ನು ಮಾಡಿಕೊಳ್ಳೋಣ. ಆಮೇಲೆ ಸರ್ವ ಸುಖವನ್ನು ಕಾಣೋಣ. ಕಂಡೆಯರನ್ನ ಬುದ್ಧಿ ಸಂಪನ್ನ. ನಾನು ಸಹ ಹಿರಿಯರ ಹಕ್ಕಿನಂತೆ ವರ್ತಿಸಲು ನಿನ್ನ ಇಷ್ಟದಂತೆ ಆಗಬಹುದು. ಸುಂದರಿ, ನಮ್ಮ ಗಂಧರ್ವ.
ಸುಂದರ, ನಾನು ನನ್ನ ಸಖಿಯರೊಡನೆ ಗೃಹ ಪ್ರವೇಶ ಮಾಡುವೆನು. ನನಗೆ ಅನುಮತಿಯನ್ನು ಕೊಡಕಂತ ಅಂತ ಹಿಂದೆ ಹೋಗಿ ವಾಸ್ತವವೇ ತಮ್ಮ ಕಮಲವತಿ ನಗರಕ್ಕೆ ಸೂಟಿಗಿಂದ ರಥವನ್ನು
ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡಜನರೆಂದು ಪ್ರಾಣಿಗಳಲ್ಲ. ಸಿರಿತನವೆಂದು ಶಾಶ್ವತವಲ್ಲ, ಬಡಜನರೆಂದು ಪ್ರಾಣಿಗಳಲ್ಲ. ದೇವರಾದ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಸಭ ಎಂದು ಮೊನ್ನೆ ಗತಿಯಾಯ್ತು ಈ ಮೈಗೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಸಭ ಎಂದು ಮೊನ್ನೆ ಗತಿಯಾಯ್ತು ಈ ಮೈಗೆ. ಇಂದು ಆಳಾಗ ಬಲ್ಲವನೇ ಅರಸಾಗುವ, ಒಳ್ಳೆ ಸೊಗಸಾಗುವ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಕಂಪನೆ ಮೋಡ ಕರಗಲೇಬೇಕು, ಆಕಾಶದಿಂದ ಇಳಿಯಲೇಬೇಕು. ಕಂಪನೆ ಮೋಡ ಕರಗಲೇಬೇಕು, ಆಕಾಶದಿಂದ ಇಳಿಯಲೇಬೇಕು. ಕೋಟೆ ಕಟ್ಟಿ ಮೆರೆದವರಲ್ಲ ಏನಾದರೂ, ಅಮ್ಮ ಬಿಸಿ ಮೆರೆದವರಲ್ಲ ಮಣ್ಣಾದರೂ. ಇನ್ನು ನೀನ್ಯಾವ ಲೆಕ್ಕ ಎಳೆ ಸುಕುಮಾರಿಯೇ, ಅಯ್ಯೋ ಎಮ್ಮಾರಿಯೇ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಂದು ತಾಳಕ್ಕೆ ತಕ್ಕಂತೆ ಕುಡಿಯಬೇಕು. ಬರ ದೇವ ತಾವುದಾರೆಂದು ಕೇಳಿದೆ. ಬೆಳಗ ಮುಂಚೆ ಬಂದ ಒಳ್ಳೇದು ಗುಡಿ ಗುಡಿ ಎಂದು ಗಣವಸದಿಂದ ಬಂದಂತಾದರೆ ಎಂದು ದಾರೆಂದು ಕೇಳಿದ ದೇವ. ಸಂಜೀವ ದೇವ ಪ್ರಭಪಟಲದಂತ ಪರಿಶೋಭಿಸುವ ಭ್ರೂಭ್ರುವತ್ಕುಟಲ ವರ್ಧನ ಎಂಬ ಜಲದ ಎಂಬತ್ತಡಿಯ ಮೋಟದಂತ ಕೊಡೆ ಕೊಡೆ ಗಂಗಂಬರ ಚಾರಿ ದೇವ ಹತ್ತನೆಯ ಹರ್ಪಣಕ್ಕೆ ಬ್ರಹ್ಮಾಂಡವೆಂಬ ಮಂಡವ ದೇವ ಹೀಗಿಲ್ಲೆಂಬ ಎನ್ನ ಕೋಪಾಗ್ನಿಗೆ ಸಪ್ತಂಬುಜ ಜಲವ ಪಳ್ಳ ಪಳ್ಳನ ಕುದಿದುಕ್ಕುವ ಅದರಲ್ಲಿರುವ ಜರಚರಾದಿಗಳ ದೇವ ಅತಿ ಸಂಭ್ರಮಿಷ್ಟನಾಗೆ ಭಯವಿಲ್ಲದ ಎನ್ನ ಮುಂಭಾಗದೊಡನಿಂದ ಮಾತನಾಡಿದ ಬದಕ್ಕೆ ನೀನು ನಾನು ನರನೆ. ಓ ದೇವ ನಾವುದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಸಾವಿತ್ರಿಗೆ ಸತ್ಯವಾನ್ನ ಚಿಂತೆ, ದ್ರೌಪದಿಗೆ ಪಾಂಡವರ ಚಿಂತೆ, ಅಕ್ಕಮಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ, ಇಲ್ಲಿ ಕುಳಿತುಕೊಂಡಿರುವ ನಮ್ಮ ರೈತರಿಗೆ ಮಳೆಯು ಬಂದು ಬೆಳೆಯಬೇಕೆಂಬ ಚಿಂತೆ, ಅಲ್ಲಿ ಕುಳಿತುಕೊಂಡಿರುವ ನಮ್ಮ ಅಕ್ಕನವರಿಗೆ ನಸುಬೂಡಿ ಯಾವಾಗ ತಿಕ್ಕಬೇಕು ಯಾವಾಗಿಲ್ಲವೆಂಬ ಚಿಂತೆ. ಆ ಚಿಂತೆಯಲ್ಲಿ ಚಿಂತಾತುರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ.
ವರವ ಕೇಳಬೇಕೆಂಬ ಶಕ್ತಿ ಬಯಕೆ ಹೊರಗೆ ಇತ್ತವ ಚಿತ್ತ ಬಿಟ್ಟು ಕೇಳು. ಕಾಲೋದ್ಯಂತ ಕಡಭಯಂಕರದ ಕಾರಣದಿಂದ ಹಡಿಗಿಡಲ್ಪುಟ್ಭೂಮಿಯ ಗದ್ದಲಗಳಿಗೆ ಬೃಹೃವಂತ ಪರಿಯಂದ್ರದ ಬಡಬಡ ತಲೆಯದ ತಲೆಯನ್ನು ಕಡೆಗೆ ಸಿಡಲುಬಿಟ್ಟ. ಊರಮನ ಗರ್ಭ ಹೆಬ್ಬಾಗವಾಗ ದಿಗ್ಗಜಂಗಳ ಎಗ್ಗಳದ ನುಗ್ಗೆ ಮೊಗ್ಗಾಗಿ ಚಿರ್ರಂದ ಚೇರ ವ್ಯಾಧಿಯನ್ನು ಕಂಡು ಪದವಿಗೆ ಬಿದ್ದವು. ಮಬ್ಬಿನಿಂದ ನಿಟ್ಟದ ಸಲೀರ ಬಬ್ಬೆಯಂಬಿಟ್ಟ ಹಪ್ಪದ ಸಲ ಸತ್ತ ಲೋಕಂಗಳಂ ಗರ್ಜಿಸಿದ ಶಬ್ದವಂ ಕೇಳಿ ಹಚ್ಚುದಾತ್ಮವಾಗಿ ನೇತ್ರದ ನಾಶಾಪುಟದೋಳ ತೂಸುವ ವಿಪರೀತ ಲಿಂಗ ಸಂಗಾತಕ್ಕೆ ಸಪ್ತ ಸಮುದ್ರಗಳ ಕುಡಿದುಕ್ಕವ ಝಲದಂತ ತಳಬಲವನ್ನು ಮಾತೃದವು. ವಿಪರೀತ ಗೋರದಾಡಿಯ ಒಡಗದ ಹಬ್ಬದಕ್ಕೆ ಸಲಿಗ್ಗದಂಗಳ ನಡದಕ್ಕೆ ಚಿರಂದ ಬಾಯ ಬಿಟ್ಟು ಆಟಕ್ಕೆ ಸುರ್ರಂದು ಸುರಂಗ ಬಿಟ್ಟಿಲ್ಲ ಸಾರಥಿ. ಅಂಗ ಮಂಗ ಕಳಿಂಗ ಕಾಶ್ಮೀರ ಭಗವ ಮಾನವಾದಿ ಜಪ್ಪನ್ನಾರ ದೇಶದ ರಾಜರ ಸರಿಯಾಗಿ ಭಯದಿಂದ ಕಪ್ಪವಂತಲ್ಲು ಒಪ್ಪಸಲಿದ್ದರೆ ಅವರ ಗರ್ಭಯು ಪಾಡ ಮಾಡಿ ಮಾಂಸವಂ ಕಡೆಗ ತೆಗೆದು ಕರ್ಪಣದ ನಿವಾಸಕ್ಕೆ ಹಬ್ಬದೂಟವನ್ನು ಒಳಬಡಿಸುವ ಸಮರ್ಥ ಪ್ರಖ್ಯಾತ ನೀಲೋಕ ಪ್ರಖ್ಯಾತ ಮಾತ್ರಾದೇಶಕ್ಕೆ ಕರ್ತ ಸಭಾಮಂಟಪಕ್ಕೆ ಬಂದು ಅತ್ಯಾತುರದಿಂದ ದಿಗ್ಭಿಲೆಯಿಂದ ಇದು ಕಾರ್ಯಾತುರವೇನೆಂದರೆ ಏನು ದೇವ? ದೃಷ್ಟಿ ಬಾಲಕರ ಎನ್ನ ಕಟ್ಟಳೆಯಂತೆ ಕಪ್ಪವಂ ತಂದು ಕೊಟ್ಟರೋ ಇಲ್ಲವೋ ಎನ್ನನ್ನ ಲಕ್ಕಿದರ ಮಿಕ್ಕಿದ ವೈದಿಗಳಲ್ಲಿ ಕಕ್ಕರೆ ಮುರಿದುಕ್ಕವ ಕಾರಣ ಮರಣವಾಯಿತು ಕಲ್ಲಿಯ ಸಾರಥಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಾರಾಯಣ ನಾರಾಯಣ ನಾರಾಯಣ. ಕರುಣಾಲೋಲ ಶ್ರಿತ ಜನಪಾಲ ಏನಿದು ನಿನ್ನಯ ಲೀಲ.
ಶ್ರೀ ಮಲ್ಲಾರೆಡ್ಡಿ ಇವರು ಮ್ಯಾನೇಜರ್ ಅಂತ ಗುರುಪಾದ ಪಡವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ ಎಲ ಸಾರಥಿ ಕೌಲಿಕ ಮಹಾರಾಜರ ದಾವಲ್ಲಿರುವರ ತೋರಿಸಪ್ಪ ಸಾರಥಿ ಅತಿಜಾಗ್ರ ನಿಮ್ಮಿಷ್ಟದಂತೆ ಸ್ವಾಮಿ. ಪೀಠವನ್ನು ಅಲಂಕರಿಸಿದ ಸ್ವಾಮಿ ಐಶ್ವರ್ಯ ಮಸ್ತು ದಾನವೇಂದ್ರ ನಿನಗೆ ಶುಭವಾಗಲಿ. ದಾನವೇಂದ್ರ 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿರಬಹುದು. ಯಾವ ಲೋಕದಲ್ಲಿ ಏನೇನು ವರ್ತಮಾನ ನಡೆದಿರಬಹುದು ಚೆನ್ನಾಗಿ ತಿಳಿಸರಿ ಮುನಿಪ. ಇಷ್ಟವನ್ನು ಬಿನ್ನಪ್ಪ. ನಾರಾಯಣ ನಾರಾಯಣ. ಅಹೋ ಕಮಲರ ದಾನವೇಂದ್ರರೇ, ಸ್ವಾಮಿನಾರವರೇ, ಹಾಗಾದರೆ ಹೇಳುವನಿ ಕೇಳು. ಸಮವೀರ ಕೇಸರ ನೀನು ನಿನ್ನ ಮೆಚ್ಚಿದೆ ನಾನು ಅಸಮವೀರ ಕೇಸರ ನೀನು ನಿನ್ನ ಸೌರ ಮೆಚ್ಚಿದೆ ನಾನು ಅಸಮವೀರ ದಾನವೇಂದ್ರ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಸ್ವಾಮಿ. ಕೈಲಾಸ ವೈಕುಂಠ ಸತ್ಯಲೋಕಾದಿಗಳ ದರ್ಶನವನ್ನು ತೆಗೆದುಕೊಂಡು ಅಷ್ಟದಿಕ್ಪಾಲಕರ ಪುರಗಳನ್ನು ಸಂಚರಿಸಿ ಅವರ ಕ್ಷೇಮಗಳನ್ನು ಕೇಳಿ
ಸಂತೋಷಪಟ್ಟು ಅಲ್ಲಿಂದ ಮೆಲ್ಲನೆ ಭೂಲೋಕವನ್ನು ನೋಡುತ್ತಾ ನಿನ್ನಲ್ಲಿಗೆ ಬಂದೆನು. ಹೌದೇನು ಸ್ವಾಮಿ? ದಾನವೇಂದ್ರ, ಅಹೋ ಸ್ವಾಮಿ ನಾರದರೇ, ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಮಗಧ, ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ನಿನ್ನಲ್ಲಿಗೆ ಬಂದೆನು. ದಾನವೇಂದ್ರ, ಅಹೋ ಸ್ವಾಮಿ ನಾರದರೇ, ನಿನ್ನಂತ ಪರಾಕ್ರಮೆಯೂ, ನಿನ್ನಂತ ದಯಪರನು, ನಿನ್ನಂತ ಭಾಗ್ಯವಂತನು ಈ 56 ದೇಶಗಳಲ್ಲಿ ಇಲ್ಲವೇ ಇಲ್ಲ. ದಾನವೇಂದ್ರ, ಅಹೋ ಸ್ವಾಮಿ ನಾರದರೇ, ನಿನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕವನ್ನೇ ತುಂಬಿ ಬೆಳೆಸುತ್ತಿರುವನು. ಹೌದೇನು ಸ್ವಾಮಿ? ಪರಂತು ಏನು ಮಾಡಲಿ? ಅದೇನು ಸ್ವಾಮಿ? ದೊರೆಯೇ, ಅಹೋ ನಾರದರೇ, ಸಮೀಪದಲ್ಲಿ ನಿನಗೊಂದು ಕುಂದು ಬರುತ್ತದೆ. ಆದ ಕಾರಣ ಎನ್ನ ಮನಸ್ಸು ನೊಂದಿತು. ಇದು ತುರ್ತು ನಿನಗೆ ತಿಳಿಸಬೇಕೆಂದು ನಿನ್ನಲ್ಲಿಗೆ ಬಂದೆನು. ದಾನವೇಂದ್ರ, ಅಹೋ ಸ್ವಾಮಿ ನಾರದರೇ, ಇದು ಆಗಿರಲಿ. ಅದೇನು ಸ್ವಾಮಿ? ದಾನವೇಂದ್ರ, ಅಹೋ ನಾರದರೇ, ಕಮಲಾವತಿ ನಗರದಲ್ಲಿ ನಡೆದ ಸಂಗತಿಯು ಏನೊಂದು ಹೇಳಲಿ? ದಾನವೇಂದ್ರ, ಅಹೋ ನಾರದರೇ, ಆ ಸಂಭ್ರಮವು ಎಷ್ಟೊಂದು ಹೇಳಲಿ? ಅದೇನು ಸ್ವಾಮಿ? ಆ ಪುರದ ವೈಭವವು ನಿನ್ನ ಪಟ್ಟಣವಾದರೂ ಸರಿ ಹೋಗಲಾರದು. ಈ ವರ್ತಮಾನ ತಿಳಿದಿರುವ ಇಲ್ಲವೋ ರಾಜ ರಾಕ್ಷಸ ಕುಲ ತೇಜ ಮುನಿಕುಲ ಭಗವನ